ಪಾಲಕ್ ಪ್ಲಸ್ ಕೊತ್ತಂಬರಿ, ಇದು ಪಾಲಕ್ ಪ್ಲಸ್ ದಾಲು, ಚಪಾತಿ, ರೈಸು, ಚೆನ್ನಾಗಿದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ವೀಡಿಯೋ ನೋಡ್ತಿದ್ರೆ ಅವರೆಲ್ಲ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವೀಡಿಯೋಗೋಸ್ಕರ. ಟೈಮ್ ವೇಸ್ಟ್ ಮಾಡಿದೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಅಂತಂದರೆ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಕೊಂಡು ದಾಲ್ ಮಾಡ್ಕೊಳ್ಳೋಣ ಅಂತೀರಿ. ನೀವು ನಾರ್ಮಲ್ ದಾಲ್ ಮಾಡೋದು ನೋಡಿ ಇರ್ತೀರಲ್ವ, ಈ ಥರ ಪಾಲಕ್ ಸೊಪ್ಪು ಒಂದ್ಸಲ ಯೂಸ್ ಮಾಡ್ಕೊಂಡು ನೋಡಿ. ಎಷ್ಟು ಚೆನ್ನಾಗಿರುತ್ತೆ ದಾಲ್ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರೋ ಇರುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಎಷ್ಟು ಚೆನ್ನಾಗಿದೆ ಪಾಲಕ್ ಸೊಪ್ಪು ಅಂತೂ, ತುಂಬಾ ಫ್ರೆಶ್ ಆಗಿದೆ. ನನ್ನ ಮಗು ಒಂದು ಸೊಪ್ಪು ಬೇಕಂತೆ. ಸರಿ ಆಯಿತು. ಅದಕ್ಕೋಸ್ಕರ ಅವನಿಗೂ ಹೆಲ್ದಿಯಾಗಿರುತ್ತೆ, ನಾವು ಹೆಲ್ದಿಯಾಗಿ ತಿನ್ಬೋದು ಅಂತ ಅಂದ್ಬಿಟ್ಟು ದಾಲ್ ಪಪ್ಪುಗೆ ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಪಾಲಕ್ ಸೊಪ್ಪು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಅವಾಗ ಮಾಡ್ತಿರ್ತೀನಿ, ಅದಕ್ಕೆ ಇವಾಗ ಒಂದ್ಸಲಿ ಮಾಡಿ ನಿಮ್ಗೂ ಶೇರ್ ಮಾಡಿದ್ರೆ, ನಿಮ್ಗೂ ಯಾರಿಗಾದ್ರೂ ಟ್ರೈ ಮಾಡ್ತಾರೆ ಡಿಫ್ರೆಂಟಾಗಿ ಪಾಲಕ್ ಸೊಪ್ಪಿದೆ ಹೆಂಗ್ ಮಾಡೋದು, ಏನ್ ರೆಸಿಪಿ ಮಾಡೋದು ಅಂತ ಅಂದಾಗ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ಬೋದು. ಹೆಲ್ದಿಯಾಗಿರೋನು ಇರುತ್ತೆ, ಆರಾಮಾಗಿ ಬೇಗನೂ ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ ಇವಾಗ 1:30 ಆಗ್ಬಿಟ್ಟಿದೆ, ಅದಕ್ಕೆ ಬೇಗ ಮಾಡ್ಕೊಬಿಟ್ರೆ ಊಟಕ್ಕೂ ಆಗುತ್ತೆ. ಹಂಗೇನೆ ನನ್ನ ಮಗನಿಗೂ ಸ್ವಲ್ಪ ಹಂಗೆ ದಾಲ್ನ ಹಂಗೇ ತಿಂತಾನೆ ಅವನು, ಅದಕ್ಕೋಸ್ಕರ ಅವನಿಗೂ ಯೂಸ್ ಆಗುತ್ತೆ. ಸೊಪ್ಪುನು ಹಂಗಂಗೆ ತಿಂತಾನೆ. ಒಂದು ಸೊಪ್ಪು ಇಸ್ಕೊಂಡ ಒಂದ್ ಎಲೆನ ತಿಂದ. ಚಿನ್ನಿ ತಗ, ಇನ್ನೊಂದಿಲೆ ಕೊಡ್ಲಾ ಅಪ್ಪು ತನಗ. ಇವಾಗ ಯಾವ ತರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಮಗನಿಗೂ ಸ್ನಾನ ಮಾಡಿಸ್ಬಿಟ್ಟಿದೀನಿ, ಮತ್ತೆ ಮಧ್ಯದಲ್ಲಿ ಅವನಿಗೆ ಹೋಗಿ ಸ್ನಾನ ಮಾಡಿಸೋದು ಅಲ್ಲೊಂದು ಟೈಮ್ ವೇಸ್ಟ್ ಆಗುತ್ತೆ, ಊಟಕ್ಕೆ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಇಬ್ರು ಸ್ನಾನ ಎಲ್ಲ ಮಾಡ್ಕೊಂಡು ಲಂಚ್ ಸ್ಟಾರ್ಟ್ ಮಾಡೋಣ ಅಂತ. ಅಲ್ಲೇನಪ್ಪಿ ಹಳ್ಳೆಣ್ಣೆ ಹೆಂಗ್ ಹಾಕೊಂಡಿದ್ಯಾ? ಎಲ್ಲ ಹಾಕೊಂಡಿದ್ಯಾ ಎಣ್ಣೆ ಎಲ್ಲ ಹಾಕೊಂಡಿದ್ಯಾ? ಹಂಡುತ್ತಿದ್ಯಾ? ಶೀ, ಇವಾಗ ಅಡ್ಗೆ ಮಾಡೋದು ಸುಮ್ಮನೆ ಇರ್ಬೇಕು ಸೈಲೆಂಟ್ ಆಗಿ. ತಾತನ ಜೊತೆ ಆಟ ಆಡ್ಕೊಂಡು ಸೈಲೆಂಟ್ ಆಗಿರ್ಬೇಕು, ಸರಿನಾ? 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 ವಾವ್ ವಾವ್. ಈ ಕಡೆ ನಿಂಗೆ ನಿಂಗೆ ಬಂದಿಲ್ಲ, ನಿನಗೆ ಕೊಡ್ತೀನಿ ನಾನು. ಹೋಗಾಡ್ತೀಯಾ? ಗಲಾಟೆ ಮಾಡಬಾರ್ದು, ಸರಿನಾ? ಓಕೆನಾ? ಆಯ್ತಾ? ಆಯ್ತಾ? ಮೊದಲಿಗೆ ನಾನು ತೊಗೊಂಡಿದ್ನಲ್ಲ ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊತಿದ್ದೀನಿ. ಸೊಪ್ಪನ್ನ ನೀವು ಯಾವುದೇ ತೊಗೊಳ್ಳಿ 1-2-3 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು, ಇಲ್ಲಾಂದರೆ ಮಣ್ಣೆಲ್ಲ ಸಿಕ್ಕಿದ್ರೆ ತಿನ್ನೋಕಷ್ಟು ಚೆನ್ನಾಗಿರಲ್ಲ ಅಲ್ವಾ. ಅದಕ್ಕೋಸ್ಕರ 1-2-3 ಸಲ ಈ ಥರ ವಾಶ್ ಮಾಡಿ ಎತ್ತಿಟ್ಕೊತಿದ್ದೀನಿ. ನಂತರ ತೊಗೊಂಡಿರೋ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಸ್ಪೆಷಲಿ ಕಾಂಡದ ಸೈಡ್ ಈ ಥರ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಆವಾಗ ಅದರದ್ದು ಕಾಂಡ ಬಾಯಿಗೆ ಸಿಗಲಿಲ್ಲ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಬಾಯಿಗೆ ಸಿಕ್ಕರೆ ಸ್ವಲ್ಪ ನಾರು ಥರ ಸಿಗುತ್ತಲ್ಲ, ಅದಕ್ಕೋಸ್ಕರ ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ನಂತರ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 1/4 ಲೋಟದಷ್ಟು ಬೇಳೆ ಹಾಕೋತೀನಿ. ನೀವು ಬೇಕು ಅಂತಂದರೆ ಹೆಸರು ಬೇಳೆನೂ ಆ್ಯಡ್ ಮಾಡ್ಕೋಬೋದು. ನಾನು ಬರೀ ತೊಗರಿ ಬೇಳೆ ಹಾಕ್ಬಿಟ್ಟು ತೊಳೆದು ವಾಶ್ ಮಾಡಿ ಹಾಕೋತಿರೋದು. ಅದಾದಮೇಲೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. 7-8 ಎಸಳು ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ಬಿಡಿಸಿ ಸೇರಿಸ್ಕೊಳ್ಳಿ. ನಂತರ ಒಂದು 5-6 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಅರಿಶಿನ, ಅದಾದಮೇಲೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಪಾಲಕ್ ಸೊಪ್ಪನ್ನ ಈ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ಳಿ. ಕೊನೆಗೆ 2 ಗ್ಲಾಸ್ ನೀರನ್ನ ಈ ಥರ ಗ್ಲಾಸಲ್ಲಿ ಅದಕ್ಕೆ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ನ ಹಾಕಿಸ್ಕೊಳ್ಳೋಣ. ಆವಾಗ ಬೇಳೆ ಸೊಪ್ಪು ಎಲ್ಲ ನೀಟಾಗಿ ಬೆಂದಿರುತ್ತೆ. ನಾನು ಇವಾಗ ತೋರಿಸ್ತಿದ್ದೀನಲ್ಲ ಸ್ಟೆಪ್ಸು, ಈ ಥರ ಒಂದ್ಸಲಿ ದಾಲ್ನ ಟ್ರೈ ಮಾಡಿ ನೋಡಿ. ದಾಲು ತುಂಬಾ ರುಚಿ ಬರುತ್ತೆ, ನೀವು ಒಂದ್ಸಲಿ ಚೆಕ್ ಮಾಡಿ ನೋಡ್ಬೋದು. ಇವಾಗ ವಿಷಲ್ ಆಗ್ತಿದೆ, ಅದು 3 ವಿಷಲ್ ಆಗಿ ವಿಷಲ್ ಬಿಡೋ ಅಷ್ಟರಲ್ಲಿ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಬಿಡೋಣ. ಆವಾಗ ನಮಗೇ ಟೈಮ್ ಸೇವ್ ಆಗುತ್ತಲ್ವ, ಅದಕ್ಕೋಸ್ಕರ ಒಂದು ಬಾಣಲೆನ ಕಾಯಕ್ಕಿಡಿ. ಅದಕ್ಕೆ 3-4 ಟೇಬಲ್ ಸ್ಪೂನು ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು, ಒಂದು 7-8 ಎಸಳು ಬೆಳ್ಳುಳ್ಳಿಯಿಂದ ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡು ಸೇರಿಸ್ಕೊತಿದ್ದೀನಿ. ನಂತರ 1-2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಟು ಸೇರಿಸ್ಕೊಂಡು ಒಂದು 5 ನಿಮಿಷ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ.
ನಂತರ ಒಂದೆರಡು ಒಣಮೆಣ್ಸಿನ್ಕಾಯಿನ ನೀಟಾಗಿ ಈ ಥರ ಮುರಿದು ಅದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿ. ಅಷ್ಟರಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡು ನೆನೆ ಹಾಕಿ ಇಟ್ಕೊಳ್ಳಿ. ಏಕೆ ಅಂತಂದರೆ ಇದು ರಸ ಬಿಟ್ಕೋಬೇಕಲ್ಲ, ಅದಕ್ಕೋಸ್ಕರ. ನೀವು ಬಿಸಿನೀರಿಗೆ ಈ ಥರ ಹುಣಸೆಹಣ್ಣು ಹಾಕಿ ಸ್ಕ್ವೀಸ್ ಮಾಡೋದ್ರಿಂದ ಬೇಗ ಹುಣಸೆಹಣ್ಣು ರಸ ಬಿಟ್ಬಿಡುತ್ತೆ. ಅಷ್ಟರಲ್ಲಿ ವಿಷಲ್ ಬಿಟ್ಟಿದೆ, ಅದನ್ನು ಓಪನ್ ಮಾಡಿ ನೋಡ್ತಿದ್ದೀರಲ್ಲ, ಬೇಳೆ ಸೊಪ್ಪು ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ. ಇದನ್ನು ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಆ ಪ್ಯೂರಿನ ಒಲೆ ಮೇಲೆ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಬೇಳೆ ಬೇಯಿಸ್ಬೇಕಾದ್ರೆ ಯಾವುದೇ ಉಪ್ಪನ್ನ ಆ್ಯಡ್ ಮಾಡಿಲ್ಲ. ಯಾಕೆ ಅಂತಂದರೆ ಬೇಳೆ ಬೇಗ ಬೇಯಲ್ಲ ಅಂತ ಅಂದ್ಬಿಟ್ಟು ಈ ಥರ ಕೊನೆಯದಾಗಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ದಾಲು ತುಂಬಾ ರುಚಿ ಇರುತ್ತೆ. ಅದು ಒಂದು 5 ನಿಮಿಷ ಕುದ್ಮೇಲೆ ಹುಣಸೆಹಣ್ಣು ರಸ ಆಗಿತ್ತಲ್ವ ಅದನ್ನು ಕೊನೆಯದಾಗಿ ಆ್ಯಡ್ ಮಾಡಿ. ಹುಳಿನ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಹುಳಿ ಆದರೆ ಚೆನ್ನಾಗಿರಲ್ಲ. ಎಷ್ಟು ಬೇಕಷ್ಟು ನೋಡಿ ಈ ಥರ ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ. ಇಷ್ಟಿದ್ರೆ ಸಾಕು. ದಾಲು ತುಂಬಾ ಚೆನ್ನಾಗಿರುತ್ತೆ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತಲ್ವ, ಅದಕ್ಕೋಸ್ಕರ. ನಿಮ್ಗೆ ಇನ್ ಕೇಸ್ ಬೇಕು ಗಟ್ಟಿ ಅಂತಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ, ಆವಾಗ ಗಟ್ಟಿ ಇರುತ್ತಷ್ಟೇ. ಇದು ರೈಸು, ಚಪಾತಿ, ಪೂರಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇವಾಗ ದಾಲು, ಪಾಲಕ್ ದಾಲು, ಬೇಳೆ ದಾಲ್ ಯಾವ ತರ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಇದಂತೂ ಸಿಂಪಲ್ ಆಗಿ ಕ್ವಿಕ್ ಆಗಿ ಬೇಗನೆ ಮಾಡ್ಕೊಳ್ಬೋದು. ಮತ್ತೆ ತಿನ್ನಕ್ಕೂ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಬೇಕಿದ್ರೆ. ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಅಂತ ಅಂದ್ರೆ ಯಾಕೆ ಟ್ರೈ ಮಾಡ್ಬೋದು. ಅದ್ರಲ್ಲೂ ಒಂದು 20 ನಿಮಿಷ ಆದ್ರೆ ಸಾಕು. ನಾನು ವಿಡಿಯೋ ಮಾಡ್ಕೊಂಡೇನೆ 25 ನಿಮಿಷ, ಅರ್ಧ ಗಂಟೆ ಮುಗಿಸಿದೀನಿ. ನೀವು ವಿಡಿಯೋ ಮಾಡಿಲ್ಲ ಹಂಗೆ ಮಾಡ್ತೀರಾ ಅಂತಂದ್ರೆ ಒಂದು 15ರಿಂದ 20 ನಿಮಿಷ ಬೇಗನೂ ಮಾಡ್ಕೊಬಿಡ್ಬೋದು. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ತರ ಇತ್ತು ಅಂತ ಅಂದ್ಬಿಟ್ಟು. ಇವಾಗ ಇನ್ನೊಂದು ಹಾಗೆ ಪಾಲಕ್ ಸೊಪ್ಪು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಅದರಲ್ಲಿ ಯಾವ ತರ ಸ್ಕಿನ್ ಗ್ಲೋ ಡಿಟಾಕ್ಸ್ ಜ್ಯೂಸ್ನ ಯಾವ ತರ ಮಾಡ್ಕೊಳ್ಳೋದು, ಸ್ಕಿನ್ ಗ್ಲೋಗೋಸ್ಕರ ಜ್ಯೂಸ್ನ ಅಂತ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಯಾರಿಗಿರುತ್ತೆ ಮತ್ತೆ ಸ್ಕಿನ್ ಗ್ಲೋ ಬೇಕು ಅನ್ನೋರು ಇದೊಂದ್ಸಲಿ ಟ್ರೈ ಮಾಡಿ ನೋಡಿ. ನಾನ್ ಕುಡಿಯೋದು 1 ತಿಂಗಳು 15 ದಿನಕ್ಕೆ ಒಂದ್ಸಲಿ. ನಾನೇನು ಯಾವಾಗ್ಲೂ ಕುಡಿಯೋದಿಲ್ಲ, ಹಾನೆಸ್ಟ್ ಆಗಿ ಹೇಳ್ತಿದ್ದೀನಿ. ಬಟ್ ಪಾಲಕ್ ಸೊಪ್ಪು ಯಾವಾಗಾರು ತಂದಾಗ ನಂಗೆ ಟೈಮ್ ಇದ್ದಾಗ ಒಂದೊಂದ್ಸಲಿ ಮಾಡ್ಕೊಂಡು ಕುಡಿತೀನಿ. ನಮ್ಮ ಮನೆಯವ್ರು ಅವಾಗ ಕುಡಿತಿರ್ತಾರೆ. ನಾನಂತೂ ಕುಡಿಯೋದೇ ಒಂದು 15 ದಿನ, 1 ತಿಂಗಳಿಗೋಸ್ಕರ. ತಿಂಗಳಿಗೆ ಒಂದ್ಸಲಿ ಕುಡಿತೀನಿ ಅಷ್ಟೇನೆ. ನೀವು ಬೇಕು ಅಂತಂದ್ರೆ, ನಿಮಗೆ ಯಾರಿಗೆ ಹೆಲ್ದಿ ಆಗಿರ್ಬೇಕು, ಬಾಡಿ ಎಲ್ಲ ಡಿಟಾಕ್ಸ್ ಆಗಿರ್ಬೇಕು ಅಂತ ಅನ್ನೋರು ಒಂದೊಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಆದಷ್ಟು ಈ ತರ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂತ ಅನ್ಕೋತೀನಿ. ನನ್ನ ಮಗ ಇರೋದ್ರಿಂದ ಅಷ್ಟೊಂದು ಮಾಡ್ಕೊಳಕ್ ಆಗಲ್ಲ. ಬಟ್ ಸ್ಟಿಲ್ ನಾವ್ ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ಕುಡಿಲೇಬೇಕಲ್ವಾ. ಅದಕ್ಕೆ ನಿಮ್ಗೂ ಒಂದ್ಸಲಿ ಶೇರ್ ಮಾಡಿದ್ರೆ, ಹೆಂಗಿದ್ರು ಪಾಲಕ್ ಸೊಪ್ಪಿಂದು ದಾಲ್ ಮಾಡಿದ್ದಾರಲ್ವಾ, ಅದ್ರ ಜೊತೆಗೆ ಇದನ್ನ ಒಂದು ರೆಸಿಪಿ ಶೇರ್ ಮಾಡಿದ್ರೆ ನಿಮ್ಗೂ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಶೇರ್ ಮಾಡೋಣ ಅಂತ ಅನ್ಕೊಂಡು ಬನ್ನಿ ಯಾವ ತರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇನೆ. 1 ಇಂಚ್ ಶುಂಠಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ. 1 ಕಾಲು ಹೋಳು ನಿಂಬೆಹಣ್ಣು, 4ರಿಂದ 5 ಎಲೆ ಪಾಲಕ್ ಸೊಪ್ಪನ್ನ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ. ಅದಾದ್ಮೇಲೆ 1 ಕಾಲ್ ಭಾಗ ಸೌತೆಕಾಯಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ. ಆಮೇಲೆ ಸ್ವಲ್ಪ ನೀರು, ಇಷ್ಟೇ ಸಾಕು. ಇವಾಗ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಸೌತೆಕಾಯಿನ ಹಾಕೊಳ್ಳಿ, ಶುಂಠಿ, ಪಾಲಕ್ ಸೊಪ್ಪನ್ನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. 1 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಉಪ್ಪು 1 ಕಾಲ್ ಸ್ವಲ್ಪ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ನುಣ್ಣಗೆ ರುಬ್ಬಿದ್ಮೇಲೆ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳಿ. ಈ ಥರ ನೋಡ್ತಿದ್ದಾರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಕೊನೆಯದಾಗಿ ಈ ಥರ ನಿಂಬೆಹಣ್ಣು ಹಿಂಡ್ಕೊಂಡು 1 ಸ್ಪೂನ್ ತಗೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಜ್ಯೂಸ್ ಅಂತೂ ರೆಡಿಯಾಗಿರುತ್ತೆ. ನೀವು ಆದಷ್ಟು ಖಾಲಿ ಹೊಟ್ಟೆಲಿ ಈ ಜ್ಯೂಸ್ನ ಕುಡೀರಿ, ಆವಾಗ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ಮತ್ತು ಹೆಲ್ದಿಯಾಗಿಯೂ ಇರುತ್ತೆ. ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊಪ್ಪಿಲ್ಲ ಅಂತಂದ್ರೆ ಹಂಗೆ ತಾನೆ, ಬಟ್ ತುಂಬಾನೇ ಚೆನ್ನಾಗಿದೆ. ಆರಾಮಾಗಿ ಕುಡಿಬೋದು. ಹೆಲ್ದಿಗೋಸ್ಕರನಾದ್ರೂ ಈ ತರ ಮಾಡ್ಕೊಂಡು ಕುಡಿಬೇಕು. ಸ್ವಲ್ಪ ಒಗ್ಗಾಕ್ರಿರುತ್ತೆ, ಬಟ್ ಹೆಲ್ತಿಗಂತೂ ತುಂಬಾನೇ ಒಳ್ಳೇದು. ನಮ್ಮ ಮನೆಗೂ ಒಂದು ಕ್ಲಾಸ್ ಇಟ್ಟಿದ್ದೀನಿ. ಸಂಜೆ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗಿದೆ ಅಂತ ಅಂದ್ಬಿಟ್ಟು. ಇಷ್ಟೇ ಗಾಯ್ಸ್ ಇವತ್ತಿಂದು
ರೆಸಿಪೀಸ್ದು ಬ್ಲಾಗು ನನ್ನ ಲೈಫ್ದು. ನನ್ನ ಚಾನಲ್ ಇಷ್ಟ ಆದರೆ, ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಮಗ ಮಲ್ಕೊಂಡಿದ್ನೆಲ್ಲ ಎಪ್ಸೋಣ ಅಂತ ಬಂದು ಅವನ ಮೇಲೆ ವೀಡಿಯೋ ಮಾಡ್ತಾ ಫೋನೇ ಬೀಳಿಸ್ಬಿಟ್ಟಿದ್ದೀನಿ. ಇಲ್ಲ ಎದ್ದೋಳವ್ವ, ಮಲ್ಕತಿದ್ದೀಯ? ಎಷ್ಟೊತ್ತಾಯಿತು? ರಾತ್ರಿ ಮಲ್ಕೊಳ್ಳಲ್ಲೇ? ಯಾಕೆ ರಾತ್ರಿ ಮಲ್ಕೊಳ್ಳಿವಂತೆ? ರಾತ್ರಿ ಮಲ್ಕೊಂಡಿಲ್ಲ ಅಂದರೆ ಪಪ್ಪ ಬೈಯುತ್ತಲ್ವಾ? ಎಷ್ಟು ಮಲ್ಕತ್ತೀರ ಮಧ್ಯಾಹ್ನ ಎಲ್ಲ, ರಾತ್ರಿ ಎಲ್ಲ ಮಲ್ಕೊಳ್ಳಲ್ಲ ಕರೆಕ್ಟಾಗಿ ಅಂತ. ಅದಕ್ಕೆ ಅದು ರಾತ್ರಿಗೆ ನಿಂದೆ ಫುಲ್ಲು ವಾಡೆ ಅವಾಡೆ ಓವಾಡೆ. ಗುಡ್ ಈವ್ನಿಂಗ್ ಚಿನ್ನಿ, ವೆರಿ ವೆರಿ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್ ಅನ್ನೀನು. ಗುಡ್ ಈವ್ನಿಂಗ್. ಹೌದಾ? ಗುಡ್ ಈವ್ನಿಂಗ್ ಚಿನ್ನಿ ಬಂಗಾರಿ. ಅಮ್ಮ ನಿಂಗೋಸ್ಕರ ಏನು ಮಾಡಿದ್ದಾಳೆ? ಹಾಂ, ಏನು ಮಾಡಿದ್ದಾಳೆ? ಊಟ ಏನು ಮಾಡಿದ್ದಾಳವ? ಹಾಂ, ಊಟ ಏನು ಊಟ? ಅನ್ನ ಮಾಡಿದ್ದಾಳ. ಅನ್ನಕ್ಕೆ ಏನು ಮಾಡಿದ್ದೆ? ಸಾರು ತಿಂತೀಯ ನೀನು? ದಾಲ್ ಮಾಡಿದಾರೇನು? ದಾಲ್ ಹೆಂಗಿದೆ ಅಂತ ಹೇಳ್ತೀಯ? ತಿಂದು ಚೆನ್ನಾಗಿರುತ್ತಾ? ತಿಂದು ಹೇಳ್ತೀಯಾ? ಹೇಳ್ತೀಯಾ? ಹ್ಞೂ ಸರಿ, ಇರು. ಹಾಂ, ಇವಾಗ ಬಾಯ್ ಮಾಡ್ತೀಯಾ? ಅವ್ರಿಗೂ ತಿಂದು ಹೇಳಪ್ಪಿ ಹೆಂಗಿತ್ತು ಅಂತ ಊಟ. ಹಂಗೆ ತಿಂದು ಹೇಳ್ತೀಯಾ? ಹೆಂಗೆ ತಿಂದು ಹೇಳ್ತೀಯಾ? ಅವ್ವಾ ಅವ್ವಾ. ಹ್ಞೂ ಹೋಗೋಣ. ಹ್ಞೂ ಬಾಯ್ ಬಾಯ್ ಅಮ್ಮ. ಅವನಿಗೆ ಮಧ್ಯಾಹ್ನ ರಾಗಿ ಸರಿ ತಿನ್ನಿಸಿ ಮಲಗಿಸ್ಬಿಟ್ಟಿದ್ದೆ. ಈವ್ನಿಂಗ್ ಎದ್ದು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟಿಗೆ ರೈಸು, ಚಪಾತಿ ಮತ್ತು ಅನ್ನ ಸರ್ವ್ ಮಾಡ್ಕೊಂಡ್ವಿ. ನಮ್ಮ ಮನೆಯವ್ರಿಗೂ ಬೇಕಲ್ವ ಊಟ ರಾತ್ರಿ, ಅದಕ್ಕೋಸ್ಕರ ಅವ್ರಿಗೂ ಫುಲ್ ಮೀಲ್ಸ್ ಇರಲಿ ಅಂದ್ಬಿಟ್ಟು ಜ್ಯೂಸ್ನ ಎತ್ತಿಟ್ಟಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಕೊಡ್ತಿದ್ದೀನಿ. ನಮ್ಮ ಮನೆಯವ್ರು ತಿಂದು ಏನಂತ ಹೇಳ್ತಾರೆ ನೋಡೋಣ ಬನ್ನಿ. ಕೋಲ್ಡ್ ಆಗಿದೆ, ಫ್ರಿಡ್ಜ್ ಇಟ್ಟಿಲ್ಲ. ಹಾಂ, ಮಧ್ಯಾಹ್ನ ಮಾಡಿದ್ವಲ್ಲ. ಡಿಟಾಕ್ಸು. ಹಾಂ, ಡಿಟಾಕ್ಸ್ ಜ್ಯೂಸು. ಚೆನ್ನಾಗಿದೆಯಾ? ಕುಕ್ಕುಂಬರು ಮತ್ತು ಪಾಲಕ್ ಎರಡು ಹಾಕಿದ್ದೀನಿ. ಓಕೆ. ಇದು ದಾಲ, ಪಾಲಕ್ ಹಾಕಿದ್ರೆ ಪಾಲಕ್ ದಾಲ. ದಾಲ್ ಸೂಪರ್ ಆಗಿದೆ. ದಾಲ್ ಸೂಪರ್ ಆಗಿದೆ, ಬೇರೆ ಲೆವೆಲ್ ಟೇಸ್ಟ್. ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಬೋಂಡಾ, ಪಾಲಕ್ ಜ್ಯೂಸು, ಪಾಲಕ್ ಪ್ಲಸ್ ಕುಕ್ಕುಂಬರು. ಇದು ಪಾಲಕ್ ಪ್ಲಸ್ ದಾಲು, ಚಪಾತಿ, ರೈಸು, ಬೋಂಡಾ. ಚೆನ್ನಾಗಿದೆ.